ಎಲ್ಲರಿಗೂ ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕ ಸ್ವಾಗತ. ನಾನಿವತ್ತು ಜೋಡಗಟ್ಟೆಗೆ ಬಂದಿದ್ದೀನಿ. ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ. ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ಬೆಳಗಿನ ಜಾವ ಆರಂಭ ಆಗುತ್ತೆ. ಸುಮಾರು ಮಧ್ಯಾಹ್ನ ಕೂಡ ಇರುತ್ತೆ. ತುಂಬ ಎತ್ತರವಾದ ಪ್ರದೇಶದಲ್ಲಿ ಈ ನಿಸರ್ಗದ ಸುಂದರ ದೃಶ್ಯದಲ್ಲಿ ಸಂತೆ ನಡೆಯುತ್ತೆ. ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ. ಆರಾಮ ನಾಳೆ ಬರುತ್ತೆ. ಏನ್ ಬೆಲೆ ಕಟ್ಟಿದಿರ? 56,000 ಹೇಳ್ತೀವಿ. 56,000ನಾ? ಓರಿನಾ ಕಡ್ಸ? ಓರಿ ಇನ್ನು ಅಲ್ಲಿ ಬಂದಿಲ್ಲ. ಯಾವ ಗೌಡ್ರೆ? ತಾಲೂಕು ತುರುವೇಕೆರೆ ತಾಲೂಕು, ಮೈಸಂದ್ರ ಹೋಬಳಿ. ಮನೆ ಮುಂದೆ ಯಾವತ್ತು ಇರ್ತಾವ ಹಳ್ಳಿಕಾರ್ ಅಲ್ವಾ? ನಾಟಿ ಹಸ ಅಲ್ವಾ? ನಾಟಿ ಹಸ, ನಾಟಿ ಹೋರಿಗಳು. ನಾವು ಹಳ್ಳಿಕಾರ್ ಅಂತೀವಿ, ನೀವು ನಾಟಿ ಅಂತೀರಾ. ಫೋನ್ ನಂಬರ್ ಇದೆಯಾ? ಕೊಡಿ. 988 00 46 148. ನಿಮ್ಮ ಹೆಸರು? ಪುನೀತ್ ಅಂತ. ಪುನೀತ್ ಹಾಕ್ತೀನಿ. ಇಂಡಿಯನ್ ಹಳ್ಳಿಕಾರ್ ಅಂತ ನೋಡಿ. ನೋಡಿ, ಇಂಡಿಯನ್ ಹಳ್ಳಿಕಾರ್ ಅಂತ ಹೊಡಿರಿ ಬರುತ್ತೆ ನೋಡಿ. ಅದ್ರಕ್ಕೆ ಹಾಕ್ತೀನಿ. ನಾಳೆನೇ ಬರುತ್ತೆ. ಸಾಧ್ಯ ಇವತ್ತೇ ಹಾಕ್ತೀನಿ ಸಂಜೆ. ಇಂಡಿಯನ್ ಹಳ್ಳಿಕಾರ್ ಅಂತ ಹೊಡಿರಿ, ಹೊಡೆದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲ ಒಂಚೂರು ದಳ್ಳಾಳಿ ವಾರ ಬಂದು ಅಳ್ಳಾಡಿಸ್ತೀನಿ. ಮೂಳೂರು, ಚಂದ್ರಪಟ್ಟಣ ಎಲ್ಲ ನೋಡ್ರ ನಿಮ್ಮವ ಏನ್ ಬೆಲೆ ಕಟ್ಟಿದ್ದೀರಾ? 95 ಹೋರಿಗಳ ಕಟ್ಸು. ಅಲ್ಲೂ ಎರಡಲ್ಲು. ಯಾವ ಯಜಮಾನ್ರೆ? ಹೌದಾ? ತಾಲೂಕು? ತುರು ತಾಲೂಕ. ಎಲ್ಲ ಜಾತ್ರೆ ಮುಗೀತಾ ಅಲ್ವಾ? ಚೋಳೂರು ಜಾತ್ರೆ ಆಯ್ತು, ಮುಗೀತು ಅಲ್ವಾ? ಇನ್ ಯಾವ್ದು ಇಲ್ಲ? ಅದೇ ಸರ್ ಬಂತ ಯಜಮಾನ್ರೆ? ಬಂತ ಇಂಡಿಯನ್ ಹಳ್ಳಿಕಾರ್ ಬಂತ? ಇಲ್ಲಿಲ್ಲ. ಕರೆಕ್ಟ್. ವೀಕ್ಷಕರೇ, ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ ಮತ್ತು ಕರ್ನಾಟಕದ ನಾನಾ ಮೂಲೆಯಿಂದ ಇಲ್ಲಿ ಜನ ಬರ್ತಾರೆ. ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಬಂದು ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ. ಜೋಡಗಟ್ಟೆ ದನಗಳ ಸಂತೆ ಪ್ರತಿ ಭಾನುವಾರ ಬೆಳಗಿನ ಜಾವ ಆರಂಭ ಆಗುತ್ತೆ. ಸುಮಾರು ಮಧ್ಯಾಹ್ನ ಕೂಡ ಇರುತ್ತೆ. ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ. ಕರ್ನಾಟಕದ ಜಾತ್ರೆ ಎಲ್ಲ ಮುಗಿದಿದೆ. ಈಗ ದನಗಳ ಜಾತ್ರೆ ಮುಗಿದಿದೆ. ಈಗಾಗಲೇ ಭರಣಿ ಮಳೆ ಬಿದ್ದಿದೆ. ಈಗೆಲ್ಲ ರೈತರು ಎತ್ತುಗಳನ್ನು ಕೊಂಡುಕೊಳ್ಳೋ ಸಂತೆಗೆ ಬರ್ತಾರೆ ಇವತ್ತು. ಎಲ್ಲಿ ಮಗ ಬರ್ಲಿಲ್ವಾ? ಅಲ್ಲಿದ್ದಾರೆ. ಭಾಳ ದಿನ ಆತ್ ಕಂಡು. ಚೋಳರು ಬಂದಿದ್ದೀರಾ? ಮಳೆ ಆಗಿದೆ ಊರ್ ಕಡೆ? ಸರ್ ಏನು ಬೆಲೆ ಕಟ್ತೀರಾ ಸರ್? 1,30,000. ಅಲ್ಲೂ ಈ ಜಾತ್ರೆ ಎಲ್ಲ ಮುಗೀತೀಗ. ಚೋಳೂರು ಜಾತ್ರೆ ಕೊನೆ ಇತ್ತು. ಇದೆಷ್ಟು ಸರ್? 120. ಎಷ್ಟು ಜೊತೆ ತಗೊಂಬಂದೆ ಸರ್? 8 ಜೊತೆ. ಪರವಾಗಿಲ್ಲ ಸಂತೆ ಇವತ್ತು ಅಲ್ವಾ? ಮಳೆ ಬಿದ್ದಿದೆಯಲ್ವಾ? ರೈತರು ಕೊಂಡ್ಕೊಳಕ್ ಬರ್ತಾರೆ ಈಗ. ಭರಣಿ ಮಳೆ ಅಲ್ವಾ ಇದು?
ಅಲ್ಲಿ ಇವ್ನ ರಾಮನ್ ಕಾಡ್ಸಂಗಿತ್ತು. ನೋಡು ನಿಮ್ಮವ ಹೌದಾ ನಿಮ್ಮವ ಇದು ಏನು ಬೆಲೆ ಕಟ್ಟಿದ್ದೀರಾ? 1,40,000 ಏನು ಬೀಜದವ್ರಿ ಕಂಡ ಕಾಣುತ್ತಿದ್ದು ಹೌದಾ? ಅಲ್ಲೋ ಅಲ್ಲಾಗಿಲ್ಲ ಏನೇ ನಿಮ್ಮ ತಂದೆ ಬಂದವ್ರ ಎಲ್ಲಿದ್ದಾರೆ? ಅಲ್ವಾ ಎಲ್ಲಿದ್ದಾರೆ? ಹಾಂ ಹ್ಞೂ ಗೋಪಾಲ್ ವಿಡಿಯೋ ಹಾಕಿದ್ದೆ ನೋಡ್ದಾ? ಹ್ಞೂ ಬೆಳಗ್ಗೆ ಬಂದ ನೈಟ್ ಬಂದರು ಅಲ್ಲಿಂದನೇ ಬಂದ್ರಾ? ನೋಡಿದ ಬಂದ್ರಿ ಆಯ್ತಾ ವ್ಯಾಪಾರ ಅಲ್ಲಿ? ಆಯ್ತಾ ಪರವಾಗಿಲ್ಲ. ಎಷ್ಟು ಒಂದು 5-6 ಜೊತೆ ತಂದಿದ್ದು ನೀವು? ಹೌದಾ ಹೌದಾ ಸರಿ ಸರಿ ಸರಿ. ಇದಾದ ಇದು ನಿಮ್ಮವೇನಾ? ಅವರವ ನೋಡ್ರಿ ಏನು ಬೆಲೆ ಕಟ್ಟಿದ್ದೀರಾ? ಅಲ್ಲ ಬೆಲೆ ಎಷ್ಟು ಗೊತ್ತಾಯ್ತಾ? 120 ತಡಿ ಕಮ್ಮಿ ಕೊಟ್ರೆ ಹಿಡ್ಕ. ಇವನು ಒಪ್ಕೋತಾನೆ. ಹೆಂಗ್ ನೋಡಿದೆ ಬಿಡಿ ನೋಡ್ದ? ನೀನು ಮಾತಾಡಿದೆಲ್ಲ ಬಂದಿದೆ ಅಲ್ವಾ? ನಿಮ್ಮ ತಂದೆ ಅಲ್ಲಿ ಟಿಫನ್ ಮಾಡ್ತಿದ್ರು ಹೋಟ್ಲಲ್ಲಿ. ಮಾಡು ನೀನು ವ್ಯಾಪಾರ ಮಾಡಬೇಕು, ಓದು. ಕೆಲಸ ಸಿಗ್ಲಿಲ್ಲ ಅಂದ್ರೆ ವ್ಯಾಪಾರ ಮಾಡು. ಅಲ್ವಾ? ಅನುಭವಗಳ ಮುಂದೆ ಯಾವುದೂ ಅಲ್ಲ. ಹ್ಮ್ ನೋಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ? ಬೆಲೆ ಏನ್ ಕಟ್ಟಿದ್ದೀರಾ? ಹಾ 1,10,000. ಅಲ್ಲ ಆಗಿಲ್ವಾ? ಓಹೋ 2 ವರ್ಷ ಇನ್ನುವೆ ಆಗಿಲ್ಲ ಅಲ್ವಾ? ಯಾವ ಗೌಡ್ರೆ? ತಾಲೂಕು ಪಾಂಡವಪುರ ಮಂಡ್ಯ ಜಿಲ್ಲೆ. ಮಳೆ ಆಯ್ತಾ? ಭರಣಿ ಮಳೆ ಅಲ್ವಾ? ಭರಣಿ ಮಳೆ. ಆಗ್ಲಿ ಸರ್, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗ್ಲಿ. ಖರೀದಿ ಆದ್ಮೇಲೆ ಇನ್ನೊಂದು ತಗೊಂಡೋಗಿ ಮನೆ ಮುಂದೆ ಯಾವತ್ತು ಒಂದು ಹಳ್ಳಿ ಕಾರ್ಸಲ್ಲಿ ಇಟ್ಕೊಂಡ್ರೆ ಅಲ್ವಾ? ಒಂದು ನಾಟಿ ಹಸ ಇದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ? ಆಯ್ತು ಯಜಮಾನ್ರೆ, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗ್ಲಿ. ನಾಳೆ ಹಾಕ್ತೀನಿ. ಇಂಡಿಯನ್ ಹಳ್ಳಿಕ. ಹೌದು ಹೌದಾ? ಗುಡ್, ವೆರಿ ಗುಡ್. ಹೆಂಗ್ ಬರ್ತಾ ಇದೆಯಪ್ಪ? ನಿಮ್ಮವ ಅಲ್ಲಿದ್ದಾವ ಬಂದೆ. ಏನೇನು ಮಾಡ್ಬೋದು ಬೇರೆ? ಏನೇನು ಮಾಡ್ಬೋದು? ಅಲ್ಲ ಏನೇನು ಯಾವ್ಯಾವ ಥರ ಹೊಸದು ಮಾಡ್ಬೋದು? ನೀವೆಲ್ಲ ಹುಡುಗರು ಹೇಳ್ಬೇಕು. ನೀವೆಲ್ಲ ಹೌದಾ? ಕೆಲವು ಜನ ಮಾತು ಕಡಿಮೆ ಮಾಡಿ ಅಂತಾರೆ ಅಲ್ವಾ? ಈಗ ಸಂತೆ ಅಂದರೆ ಒಂದು ದೊಡ್ಡ ಕುಟುಂಬ, ಒಂದು ಕೂಡು ಕುಟುಂಬ. ಸಂತೆ ಅಂದರೆ ಒಂದು ಜೇನುಗೂಡು ಇದ್ದ ಹಾಗೆ. ಸಂತೆ ಅಂದರೆ ಒಂದು ಅನುಭವಗಳ ತಾಯಿ ಬೇರು ಅಲ್ವಾ? ಹಂಗಾಗಿ ಏನು ಮೈಕೇನು ಬೇಕಾಗಿಲ್ಲ ತಾನೆ? ಏನು ಓದ್ತಾ ಇದ್ದೀರಾ? PU. ಸರಿ ಮಾಡಿ ಓದಿ. ಏನಾಗಬೇಕು ಮುಂದೆ, ಏನಾಗಬೇಕು ಅಂತಿದ್ದೀರಾ? KPS ಹೌದಾ? KPSC ಮಾಡಿ ಒಳ್ಳೇದಾಗಲಿ. ಒಳ್ಳೆ ವರ್ಕ್ ಹಾರ್ಡ್ ಮಾಡಿ. ಅದ್ರ ಜೊತೆ ಇದನ್ನು ಕಲ್ತ್ಕೊಡಿ. ಈ ಅನುಭವನೂ ಇರಬೇಕು, ಆ ಅನುಭವನೂ ಇರಬೇಕು ಅಲ್ವಾ? ಸರಿ ಸರ್, ಒಳ್ಳೇದಾಗಲಪ್ಪ.
ಹಾ